ಎಸ್ ಧರ್ಮಸ್ಥಳದ ಕೇಸ್ ಇದೆಯಲ್ಲ, ಇಡೀ ನಮ್ಮ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಿರುವಂಥದ್ದು. ಹಾಗಿದ್ರೆ ಈ ತಂತ್ರಜ್ಞಾನವನ್ನು ಬಳಸಲಿಕ್ಕೆ ಯಾಕೆ ಹಿಂದೇಟು ಆಗ್ತಿದೆ? SIT ತನಿಖೆ ಅಥವಾ SIT ತಂಡ ಯಾಕೆ ಹಿಂದೇಟು ಆಗ್ತಿದೆ ಅನ್ನುವಂತಹ ಪ್ರಶ್ನೆ. ಸರ್, ಸಾರ್ವಜನಿಕರು ಇಂಕ್ಲೂಡಿಂಗ್ ನಾನು ಕೂಡ ಪ್ರಪೋಸ್ ಮಾಡಿದೆ ಟೆಕ್ನಾಲಜಿನ ಬಳಸಿ ಅಂತ. ಆಮೇಲೆ SIT ಅವರು ಸರ್ಕಾರಕ್ಕೆ ಮೌಖಿಕವಾಗಿ ಕೇಳಿದಾರಂತೆ ಟೆಕ್ನಾಲಜಿನ ಬಳಸೋಣ ಅಂತ. ಸರ್ಕಾರದಲ್ಲಿ ಇರುವಂಥ ಅಧಿಕಾರದಲ್ಲಿ ಕೂತಿರೋರು ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಪ್ರಶ್ನೆ ಏನಪ್ಪ ಅಂತಂದರೆ, ಈಗ 13 ಸ್ಪಾಟ್ ಮಾರ್ಕ್ ಆಗಿದೆ ಸರ್. ಈಗ ಪಾಪ ಆ ವ್ಯಕ್ತಿ ನಿಜವಾಗ್ಲೂ ಹೇಳ್ತೀನಿ ಈ ಒಂದು ಕೇಸ್ಗೆ ದಿಕ್ಕನ್ನು ತೋರಿಸೋಂಥ ವ್ಯಕ್ತಿ ಸರ್. ಆ ವ್ಯಕ್ತಿ ಆಸ್ತಿ ಈ ಕೇಸ್ ಮುಗಿಯೋವರೆಗೂ ಅಷ್ಟೇ, ಮುಂದಿನ ದಿನಗಳು ಅಷ್ಟೇ ಅವನಿಗೆ ಪ್ರೊಟೆಕ್ಷನ್ ಕೊಟ್ಟು ನಾವು ಮಡ್ಕೊಳ್ಬೇಕಾಗತ್ತೆ ಸಮಾಜ. ಸರ್, ಅವ್ನು ತೋರಿಸಿದ್ದಾನೆ. ಈಗ ಸ್ಕ್ಯಾನರ್ ಬಳಸಿದ್ರೆ ಅವ್ನು ತೋರಿಸಿರೋ 13 ಸ್ಪಾಟ್ ಬದಲು ನಿಮ್ಗೆ ಒಂದು 1000 ಸ್ಪಾಟ್ ಸಿಕ್ಕಿದ್ರೆ ತಪ್ಪೇನು ಸರ್ ಹಾಗಾದ್ರೆ? ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ತಾ ಇರೋದು ಏನಂತಂದರೆ, ಅಲ್ಲಿ ಪಂಚಾಯತಿಯವರು ಒಂದಷ್ಟು ಜನ ಈ ಕೊಲೆಗಾರರ ಪರವಾಗಿ ವಾದ ಮಾಡೋಂಥವ್ರು ಏನು ಹೇಳ್ತಾ ಇದೆ ಅಂತಂದರೆ, ಈ ಎಲ್ಲ ಅರಣ್ಯದಲ್ಲಿ ಊತಿರುವಂಥ ಎಣಗಳಿಗೆ ದಾಖಲೆ ಇದೆ ಅಂತ. ಫಸ್ಟ್ ಆಫ್ ಆಲ್ ಅರಣ್ಯದಲ್ಲಿ ಊತಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಆಮೇಲೆ ಅರಣ್ಯದಲ್ಲಿ ಯಾಕೆ ಊತಬಾರ್ದು ಅಂತ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಬಿಡ್ರಿ ಅರಣ್ಯದಲ್ಲಿ ಊತಲಿ ಬಿಡಿ ಅಂತ. ಸರ್, ಆ ಎಣಗಳನ್ನು ಒಂದು ವಿಷಭರಿತ ಎಣನೋ ಅಥವಾ ಎಷ್ಟು ವಿಷ ಕುಡಿದ ತಗೊಂಡು ಅಲ್ಲ ಊತಿದ್ರೆ, ಯಾವುದೋ ಒಂದು ಓಪನ್ ಮಾಡಿ ತಿಂದರೆ ಆ ಪ್ರಾಣಿ ಸುತ್ತೋಗುತ್ತಾ? ಸೊ ಅರಣ್ಯ ಅನ್ನೋದು ಇಟ್ಸ್ ಎ ಔಟ್ ಆಫ್ ಬೌಂಡ್ ಫಾರ್ ಈ ಒಂದು ಬರಿಯಲ್ಗೆ ಔಟ್ ಆಫ್ ಬೌಂಡು ಊಣಂಗೆ ಇಲ್ಲ ಸರ್. ಈಗ 3 ಇಲಾಖೆಗಳನ್ನು ಕರೆಸ್ಕೊಳ್ಬೇಕಾಗುತ್ತೆ. ಒಂದು ಅರಣ್ಯ ಡಿಪಾರ್ಟ್ಮೆಂಟು ಈ ಎಣಗಳನ್ನ ಊಣಕ್ಕೆ ಹೆಂಗೆ ಬಿಟ್ಟರು ಅಂತ. ಎರಡನೇದು ಪಂಚಾಯತಿಯವ್ರು ನೋಡ್ಕೊಂಡು ಹೆಂಗೆ ಸುಮ್ಮನೆ ಇದ್ರು. ಬೆಳ್ತಂಗಡಿ ಪೊಲೀಸರು ಇದೆಲ್ಲ ನಡೀಬೇಕಾದ್ರೆ ಎಲ್ಲ ಗೊತ್ತಿತ್ತು. ಈಗ ಕೊಲೆಗಾರರಿಗೆ ಸಹಾಯ ಮಾಡಲು 16 ವರ್ಷದ ಈ UDP ದಾಖಲೆಗಳನ್ನು, ಅಂದರೆ ಈ ಆತ್ಮಹತ್ಯೆ ದಾಖಲೆಗಳನ್ನು ಸುಟ್ಟಾಕಿದ್ದಾರಂತೆ. ಸುಟ್ಟಾಕಕ್ಕೆ ಮುಂಚೆ ಇಷ್ಟೆಲ್ಲ ನಡೀತಾ ಇದೆ. 13 ವರ್ಷದಿಂದ ಸೌಜನ್ಯ ಪ್ರಕರಣ ನಡೀತಾ ಇದೆ. ಡಿಸ್ಟ್ರಿಲೀಕರಣ ಮಾಡೋದು ಸುಟ್ಟಾಕ್ಬೋದಾಗಿತ್ತು ಸರ್. ಎಲ್ಲ ಪೂರ್ವ ಸಿದ್ಧತೆಗಳಲ್ಲಿ ಅದು ಅರಣ್ಯ ಇಲಾಖೆ ಆಗಿರ್ಬೋದು, ಬೆಳ್ತಂಗಡಿ ಪೊಲೀಸರಾಗಿರ್ಬೋದು, ಅಥವಾ ಪಂಚಾಯತಿಯರಾಗಿರ್ಬೋದು, 3 ಜನ ಸಹ ಕೊಲೆಗಾರರಿಗೆ ಸಪೋರ್ಟಾಗಿ ನಿಂತಿದ್ದಾರೆ. 3 ಜನನೂ ಕೂಡ SIT ಅವರು ಬುಲಾವ್ ಮಾಡ್ಕೊಳ್ಬೇಕು ಸರ್. ಟೆಕ್ನಾಲಜಿನ ಅತ್ಯುತ್ತಮವಾಗಿ ಬಳಸಿ ಸರ್. ಸ್ಯಾಟಲೈಟ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಇದೆ, ಇದು ಅಥವಾ ಇಂಡಿಯನ್ ಡಿಫೆನ್ಸ್ ಇದೆ ಸರ್. 4 ಜನಕ್ಕೂ ಅಸಿಸ್ಟೆನ್ಸ್ಗೆ ಲೆಟ್ರ್ ಬರ್ತಾರೆ, 100% ಅವ್ರು ಕೊಡ್ತಾರೆ ಸರ್. ಈಗ ಟೆಕ್ನಾಲಜಿ ಬಳಸಿ ಈಗ 3 ಡೈಮೆನ್ಷನ್ನು ಇಂಥ ಜಾಗದಲ್ಲೇ ಪಳವಳಿಕೆ ಇದೆ, ಇಷ್ಟೇ ಅಡಿಲಿದೆ ಅಂತ 3 ಡೈಮೆನ್ಷನ್ ನಿಮಗೆ ಸರ್ವೆ ರಿಪೋರ್ಟ್ ಕೊಟ್ಟರೆ ಸರ್ ನಿಮ್ಗೇನು ಸಮಸ್ಯೆ? ಯಾಕೆ ಬಳಸಲ್ಲ SIT? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.